ಮೊದಲೇ ಯಾಕೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಆ ಹೇಳಿಕೆನ ನೇರವಾಗಿ ಹೇಳಿದ್ರು? ಅವರಿಗೆ ನಮಗಿಂತ ಸ್ವಲ್ಪ ಅನುಭವ ಜಾಸ್ತಿ ಇದೆ. ಅವರಿಗೆ ಹಲವಾರು ರೀತಿಯ ಅನುಭವಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಸುದೀರ್ಘ ರಾಜಕಾರಣದಲ್ಲಿ ಹಲವಾರು ರೀತಿಯ ಒಂದು ಬೆಳವಣಿಗೆಗಳನ್ನು ಏನು ಕಂಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಕೆಲವರ ಒಂದು ಭಾವನೆಗಳೇನು ಅಂತಕ್ಕಂಥದ್ದನ್ನು ಅವ್ರು ಹೇಳಿರ್ಬೋದು. ಆದರೆ ನಮ್ಮ ಆದ್ಯತೆ ನಮ್ಮಿಂದ ಯಾವುದೇ ಕಾರಣಕ್ಕೂ ಜನತಾದಳದಿಂದ, ಯಾಕೆಂದರೆ 2006-7 ನಾನು ಮಾಡದೇ ಇದ್ದಂಥ ತಪ್ಪು ನನ್ನ ತಲೆ ಮೇಲೆ ಹಾಕಬೇಕಾಯ್ತು. ಅಲ್ಲಿ ಏನೇನು ನಡೀತು ಅದೆಲ್ಲ ಈಗ ಹಳೆ ಕತೆ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅದರಿಂದ ಹಿಂದೆ ಆದಂಥ ಅನುಭವಗಳಿಂದ ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಬಗ್ಗೆ ಯಾರೂ ತಪ್ಪನ್ನು ಹುಡುಕಬಾರದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಈಗ ಮೈತ್ರಿ ರಾಜ್ಯದಲ್ಲಿ ಒಂಥರ ಆದ್ರೆ ಹಾಸನದಲ್ಲೂ ಸಹ ಮೈತ್ರಿ ವಿಚಾರದಲ್ಲೇ ಸಾಕಷ್ಟು ಹೌದು. ಹಾಸನದಲ್ಲಿ ಹಾಸನದ ವಿಷಯದಲ್ಲಿ ಯಾರೋ ಒಬ್ಬರೋ ಇಬ್ಬರದೋ ಏನೋ ಸಮಸ್ಯೆಗಳಿರ್ಬೋದು. ಅವರು ಪಾಪ ನಮ್ಮ ಪಕ್ಷಕ್ಕಿಂತಲೂ BJP ಪಕ್ಷಕ್ಕಿಂತಲೂ ಬೆಳೆದಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದಷ್ಟು ಮಾಡ್ತಕ್ಕಂಥ ಬೆಳವಣಿಗೆ ನಾನು ಏನು ಕಂಡಿಲ್ಲ. ಅಂಥವ್ರ ಬಗ್ಗೆ ಅವ್ರ ರಾಷ್ಟ್ರೀಯ ಪಕ್ಷದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಸಂಬಂಧಪಟ್ಟಾಗೆ ಬಿಜೆಪಿ ರಾಜ್ಯ ನಾಯಕರು ತಾವೇನಾದ್ರು ಮಾತುಕತೆ ಇದುವರೆಗೆ ಈಗಾಗಲೇ ಒಂದು ರೌಂಡ್ ಮಾತನಾಡಿದ್ದೇವೆ. ಸದ್ಯದಲ್ಲೇ ಮತ್ತೆ ಈಗಾಗಲೇ ಉಸ್ತುವಾರಿ ಏನು ಹಾಕಿದ್ದಾರೆ. ನೆನ್ನೆಯ ದಿನ ಹೊಸ ಅಧ್ಯಕ್ಷರು BJPನಲ್ಲಿ ನೆನ್ನೆ ಚಾರ್ಜ್ ತಗೊಂಡ ನಂತರ ಇವತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವು ಉಸ್ತುವಾರಿಯನ್ನು ವಹಿಸಿದ್ದಾರೆ ಜವಾಬ್ದಾರಿ. ಅವರ ಜೊತೆಯಲ್ಲಿ ಸದ್ಯದಲ್ಲೇ ಚರ್ಚೆ ಮಾಡ್ತಾ ಇದ್ದೇವೆ. ಸರಿ, ಈ ಸರ್ಕಾರದಲ್ಲಿ ಈಗ ಒಂದು ಠಾಣೆ ಒಳಗಡೆ ಒಬ್ಬ DGP ಲೆವೆಲ್ನವರು ಮಹಿಳೆಯರ ಜೊತೆ ಆ ಥರ ಏನು ಅದನ್ನೇ ಇಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ನಡವಳಿಕೆಗಳ ವಿಷಯದಲ್ಲಿ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೂ ಅಸಹ್ಯವಾದಂಥ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮೊನ್ನೆ ಆ ಘಟನೆಯನ್ನು ನೋಡದ ಮರುಕ್ಷಣ ಅಮಾನತುಗೊಳಿಸಬೇಕಾಗಿತ್ತು. ಪಾಪ ಇನ್ನೂ ಮೀನಾಮೇಷ ಎಣಿಸ್ತಾರೆ. ಹೋಗಲಿ, ಆ ವ್ಯಕ್ತಿಯ ಹಿನ್ನೆಲೆ ಏನು? ನಾನು 2015-16 ಹೇಳಿದ್ದೀನಿ. ಬಿಳಿಕೆರೆ ಹತ್ರ ಯಾರೋ ಒಬ್ಬ ಚಿನ್ನದ ವ್ಯಾಪಾರ ಮಾಡ್ಕೊಂಡು 3 ಕೋಟಿ ದುಡ್ಡನ್ನು ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಕಳ್ಳತನ ಮಾಡಿದಂಥದ್ದು. ಯಾವ ಥರ ಮುಚ್ಚಾಕಿದ್ರು ಇದೇ ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂಥ ರಕ್ಷಣೆ ಬಹುಶಃ ದೇಶದಲ್ಲೇ ಎಲ್ಲೂ ಸಿಗಲ್ಲ, ಯಾವುದೇ ಸರ್ಕಾರಗಳಲ್ಲೂ. ಆ ರೀತಿಯ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಅದರಿಂದ ಇವತ್ತು ಸರ್ಕಾರದ ಅಧಿಕಾರಿಗಳಲ್ಲೂ ಸಹ ಯಾವ ಮಟ್ಟಕ್ಕಿದ್ದಾರೆ ಈ ಸರ್ಕಾರದಲ್ಲಿ. ಕೆಲವು ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಸರ್ ಏನು ಮಾಡೋದು, 80,000 ಸಿಬ್ಬಂದಿ ಇದ್ದಾರೆ. ಇಲ್ಲಿ ಸರ್ಕಾರದಲ್ಲಿ ನಡೆಯತಕ್ಕಂಥ ವರ್ಗಾವಣೆಗಳು, ಆ ವರ್ಗಾವಣೆಯ ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟೇ ನಾವು ಒಂದು ಶಿಸ್ತನ್ನು ಕಾಪಾಡ್ತೀವಿ ಅಂದರೂ ಈ ಸರ್ಕಾರ ವರ್ಗಾವಣೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆ ಶಿಸ್ತನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಕೆಲವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ. ನಿಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮೊನ್ನೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ? 80 ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ಹೇಳಿ, ಇನ್ನು 80 ಕ್ರಿಮಿನಲ್ ಕೇಸ್ ಇಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಆಯ್ದ ಸ್ಥಾನಗಳಿಗೆ ಅಧಿಕಾರ ಕೊಟ್ಟರೆ ಆ ವ್ಯಕ್ತಿಗಳಿಂದ ಏನು ಕೆಲಸ ಆಗ್ಬೋದು, ಎಷ್ಟು ರಕ್ಷಣೆ ದೊರಕ್ಬೋದು, ಇದು ಇರತಕ್ಕಂಥದ್ದು. ಇನ್ನು ನಿಮ್ಮದು ಎಂಥದ್ದು CL7 ನಾನು ಬಹುಶಃ ನಿಮ್ಮ ಮುಂದೆನೇ ಹೇಳಿದೆ. ಕಳೆದ ಬಾರಿ ನಾನು ನಿಮ್ಮ ಜೊತೆ ಕೆಲವು ವಿಷಯ ಚರ್ಚೆ ಮಾಡಿದಾಗ ಯಾವುದೋ 500 ಹೊಸದಾಗಿ ಲೈಸೆನ್ಸ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದರ ಬಗ್ಗೆ ಅವತ್ತೇ ಹೇಳಿದೆ. 700 ಅವತ್ತೇ ನಾನು ಹೇಳಿದ್ದೀನಿ. ಪಾಪ
ಕೆಲವ್ರು ಹೇಳ್ತಾರೆ ದಾಖಲೆ ಕೊಡಿ ಅಂತೀರಿ. ಏನು ದಾಖಲೆ ಕೊಡ್ತೀರಿ? 25 ಲಕ್ಷ ರೂಪಾಯಿನ ಎಕ್ಸೈಸ್ ಡಿ ಸಿ ಸಮೇತ ಇಬ್ಬರು ಅಧಿಕಾರಿಗಳು ಸೇರಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು. ಕ್ಯಾಶನ್ನ ಲೋಕಾಯುಕ್ತದವ್ರು ಹಿಡ್ದಾಗಿದೆ. ಇನ್ಯಾವ ನಿಮಗೆ ದಾಖಲೆ ಬೇಕು ಪ್ರಿಯಾಂಕಾ ಖರ್ಗೆ ಅವರೇ? ಇದು ನಡೀತಾ ಇರ್ತಕ್ಕಂಥದ್ದು. ಇನ್ನು ವಾಲ್ಮೀಕಿ ಹಗರಣ, ಅವನು ಯಾರನ್ನ ಪದ್ಮನಾಭ ಹಾಕೋರಲ್ಲ, ಅಲ್ಲಿ ಹಾಕಿದ್ರಲ್ಲ, ಆ ವ್ಯಕ್ತಿಯನ್ನ ಪೋಸ್ಟಿಂಗ್ ಕೊಡ್ಲಿಕ್ಕೆ ಅವಕಾಶ ಇತ್ತಾ? ಆಮೇಲೆ ಏನೇನಾಗಿದೆ ಪ್ರೊಸೀಡಿಂಗು ಇವತ್ತವರೆಗೆ ಯಾರು ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ನನ್ನ ಹತ್ರ ಮಾಹಿತಿ ಇಟ್ಕೊಂಡಿದ್ದೀನಿ ಯಾವ್ಯಾವ ಥರ ನಂತರ ಆದಂಥ ಡ್ಯಾಮೇಜ್ನ ಸರಿಪಡಿಸೋಕ್ಕೆ ಈ ಸರ್ಕಾರ ಏನೇನು ನಡೆಸಿದ್ದಾರೆ ಎಲ್ಲ ಮಾಹಿತಿಗಳಿದೆ. ಯಾವುದೇನು ಮಾಹಿತಿಗಳೇನಿಲ್ಲ. ಅದಂತೂ ಹಿಟ್ ಆ್ಯಂಡ್ ರನ್ನು ಯಾವ ಹಿಟ್ ಆ್ಯಂಡ್ ರನ್ನು ಇಲ್ಲ. ನಿಮ್ಮ ಕರ್ಮಕಾಂಡಗಳನ್ನ ಹೇಳಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ಇಟ್ಕೊಂಡಿದ್ದೀವಿ. ಆದರೆ ಏನು ಮಾಡೋದು, ಏನು ಹೇಳಿದ್ರು ನಿಮ್ಮಿಂದ ಈ ನಾಡಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಿಂಚಿತ್ತು ನಿಮ್ಮಲ್ಲಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಈ ಸರ್ಕಾರದಲ್ಲಿ. ಸರ್, ಈಗ ನಿಮ್ಮ ಶಾಸಕರು ಕರಿಯಮ್ಮ ಅವರಿಗೆ ಮರಳು ಮಾಫಿಯಾದರು ಮನೆ ಹತ್ರಲ್ಲೇ ಬಂದು ಧಮಕಿಯನ್ನ ಹಾಕೋರೆ ಸರ್. ಅದೇ ಈ ಸರ್ಕಾರದ ನಡವಳಿಕೆ ಏನಿದೆ, ಯಾವ ಮಟ್ಟಕ್ಕೆ ಈ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಬರೀ ಒಂದಲ್ಲ, ಕರಿಯಮ್ಮ ಅವ್ರದ್ದು ಒಬ್ಬರದಲ್ವಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ ಈ ಥರ. ಸರ್, ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಪ್ರಕರಣದಲ್ಲಿ ರಾಜೀವ್ ಗೌಡ ಬಗ್ಗೆ ಇದುವರೆಗೂ ಸಹ ಕ್ರಮ ಕೈಗೊಂಡಿಲ್ಲ ಸರ್ಕಾರ. ಇಲ್ಲ, ಬಂಧಿಸ್ತಾರಂತ, ಇನ್ನೂ ಬಂಧಿಸ್ತದಲ್ಲ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ, ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್. ಏನು ಈಸ್ ಈ ಕೇಪಬಲ್ ಆರ್ ನಾಟ್? ಏನು ಸರ್ ಇದು? ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳವ್ರೆ, ನಾನು ಯಾರು ಬೇಕಾದರೂ ಅಸಮರ್ಥ ಅನ್ನಲಿ, ಅವರೇ ಹೇಳ್ಕೊಂಡವ್ರೆ. ನಾವು ಹೇಳೋದು ಬೇರೆ. ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೆ ನಾನು, ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆಯಲ್ಲೇ ಬಂದಿದೆ. ನಾವು ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.